ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ನೀವು ಲಾಗಿನ್ ಮಾಡ್ತಾಯಿದ್ರಿ. ಇತ್ತೀಚೆಗೆ ಕೆಲವು ತಾಂತ್ರಿಕ ದೋಷದಿಂದ ಏನಾಗಿತ್ತು, ಪಾಸ್ವರ್ಡು ಯೂಸರ್ ಐ ಡಿ ಹಾಕಿದ್ರು ಓಪನ್ ಆಗ್ತಿರಲಿಲ್ಲ. ಇವಾಗ ಮತ್ತೆ ಪಾಸ್ವರ್ಡ್ ಯೂಸರ್ ಐ ಡಿ ಚೇಂಜ್ ಮಾಡ್ಕೋರಿ ಅಂಥೇಳಿ ಮೆಸೇಜ್ ಬರ್ತಾಯಿದೆ. ಹಾಗಾಗಿ ಯಾವ ರೀತಿಯಾಗಿ ನಾವು ಮತ್ತೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಸಂಪೂರ್ಣವಾಗಿ ಈ ವಿಷಯವನ್ನು ತಿಳಿದುಕೊಂಡು ಬರೋಣ. ಇನ್ನೂರ್ಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ರಿಂದ ಹಲವಾರು ವಿಷಯಗಳನ್ನು ನೀವು ತಿಳಿದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಯಾವ ರೀತಿಯಾಗಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಮತ್ತೆ ಸೆಟ್ ಮಾಡ್ಬೋದು, ಯಾರಿಗೆ ಸಮಸ್ಯೆ ಆಗ್ತಾಯಿದೆ, ಯಾರಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ಸೆಟ್ ಮಾಡ್ಕೊರಿ ಅಂತ ಬರ್ತದೆ, ಯಾವ ರೀತಿಯಾಗಿ ನಾವು ಸೆಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. PMMY ವೆಬ್ಸೈಟಿಗೆ ಬಂದು ಫಾರ್ಗೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ನೀವು ಏನಪ್ಪ ಅಂದರೆ ನಿಮ್ಮ ಯೂಸರ್ ಐ ಡಿಯನ್ನು ಹಾಕಬೇಕು. ANG ಅಂತ ಸ್ಟಾರ್ಟ್ ಆಗಿ ಮುಂದೆ ಏನು ಬರುತ್ತಾ ನಿಮ್ಮ ಅಂಗನವಾಡಿ ಕೋಡನ್ನು ಇಲ್ಲಿ ದಾಖಲೆಯನ್ನು ಮಾಡಬೇಕಾಗುತ್ತೆ. ANG ಅಂತ ಪ್ರಾರಂಭ ಮಾಡಿ ನಿಮ್ಮ ಅಂಗನವಾಡಿ ಕೋಡ್ ಮುಂದೇನಿದೆ ಅದನ್ನ ದಾಖಲಿಸ್ಬಿಟ್ಟು ಕೆಳಗಡೆಗೆ ಏನು ವೆರಿಫೈ ಅಂತಿದೆ ಅದನ್ನು ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ವೆರಿಫೈ ಅಂತ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ಗೆ ಒಂದು OTP ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆಗೆ ಒಂದು OTP ಬರುತ್ತೆ. ಅದು ಯಾವ ಮೊಬೈಲ್ ನಂಬರ್ ಅಂತಲೂ ತೋರಿಸ್ತಾ ಇದೆ. ಅದನ್ನ ಹಾಕಿದ ಮೇಲೆ ಕೆಳಗಡೆಗೆ ಏನು ಕ್ಯಾಪ್ಚಾ ಕೊಟ್ಟಿದ್ದಾರೆ, ಕೆಂಪು ಬಣ್ಣದಿಂದ ಏನು ಕ್ಯಾಪ್ಚಾಗಳನ್ನು ಕೊಟ್ಟಿದ್ದಾರೆ ಅದನ್ನೇ ಸೇಮ್ ಆಗಿ ಅಲ್ಲಿ ಟೈಪ್ ಮಾಡಬೇಕು. ಆ ಕ್ಯಾಪ್ಚಾ ಹೇಗಿದೆಯೋ ಆ ರೀತಿಯಾಗಿ ಟೈಪನ್ನು ಮಾಡಿಬಿಟ್ಟು ಮೇಲ್ಗಡೆ ಯಾವ ರಿಜಿಸ್ಟರ್ ನಂಬರ್ಗೆ OTP ಬರುತ್ತೆ ಅಂತ ಹೇಳುತ್ತಾ ಆ ನಂಬರ್ಗೆ OTP ಬಂದ ತಕ್ಷಣ OTPನ ದಾಖಲಿಸಿ ಕೆಳಗಡೆಗೆ ವ್ಯಾಲಿಡೇಟ್ ಅಂತ ಏನಿದೆ ಅದನ್ನು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಕರೆಕ್ಟ್ ಹಾಕಬೇಕು, ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿಬಿಟ್ಟು ನಂತರ ವ್ಯಾಲಿಡೇಟ್ ಅಂತ ಏನಿದೆ ಅದನ್ನು ನಾವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಆದರೆ ಒಂದೊಂದು ಸರಿ ಏನಾಗುತ್ತೆ, OTP ಸರಿಯಾಗಿ ತಗೊಳ್ದಿದ್ದಾಗ ಮತ್ತೆ ಮರಳಿ ಯೂಸರ್ ಐ ಡಿ ಅಂತ ಕೇಳುತ್ತೆ. ಆವಾಗ ಮತ್ತೆ ಏನು ಮಾಡಬೇಕು, ನೀವು ANG ಅಂತ ಟೈಪ್ ಮಾಡಿ ನಿಮ್ಮ ಅಂಗನವಾಡಿ ಕೋಡ್ ಏನಿದೆ ಅದನ್ನು ಮತ್ತೆ ಮರಳಿ ದಾಖಲಿಸಿಬಿಟ್ಟು ನಂತರದಲ್ಲಿ ಮತ್ತೆ ವೆರಿಫೈ ಅಂತ ಕೊಡಬೇಕಂದ್ರೆ ಒಂದೊಂದು ಸರಿ OTP ಸಮಸ್ಯೆ ಆಗ್ತಾ ಇರುತ್ತೆ, ಹಾಗಾಗಿ ಸರಿಯಾಗಿ ತೊಗೊತಿರೋದಿಲ್ಲ. ಮತ್ತೊಂದು ಸರಿ ನಾವು ಪುನಃ ಪ್ರಯತ್ನವನ್ನು ಮಾಡಬೇಕಾಗುತ್ತಾ. ನಿಮ್ಮ ಅಂಗನವಾಡಿ ಕೋಡನ್ನು ಹಾಕಿ ವೆರಿಫೈ ಅಂಥೇಳಿ ಕೊಡಿ ಕೆಳಗಡೆ. ಅದಾದ ನಂತರ ಮತ್ತೆ ನಿಮ್ಮ ಯಾವ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದೆಯೋ ಅದಕ್ಕೆ OTP ಬರುತ್ತಾ ಆ OTPಯನ್ನು ಏನು ಮಾಡಬೇಕು, ಅಲ್ಲಿ ದಾಖಲಿಸಬೇಕು. ದಾಖಲಿಸಿದ ನಂತರ ಕೆಳಗಡೆಗೆ ಏನು ಕೆಂಪು ಬಣ್ಣದಿಂದ ಕೊಟ್ಟಿದ್ದಾರೆ ಆ ಕ್ಯಾಪ್ಚಾನ ಅಲ್ಲಿ ಕೆಳಗಡೆ ಬಾಕ್ಸ್ನಲ್ಲಿ ನಾವು ದಾಖಲೆಯನ್ನು ಮಾಡಬೇಕಾಗುತ್ತೆ. ಅದನ್ನು ದಾಖಲಿಸಿಬಿಟ್ಟು ನೆಕ್ಸ್ಟು ವ್ಯಾಲಿಡೇಟ್ ಅಂಥೇಳಿ ನಾವು ಕೊಡಬೇಕಾಗುತ್ತೆ. OTP ಬರುತ್ತಾನ ನೀವೇನು ಮಾಡಿಬಿಡಿ, ಕ್ಯಾಪ್ಚಾ ಹಾಕಿಟ್ಟಿರಿ. ನಂತರ OTPಯನ್ನು ಏನು ಮಾಡಿ ದಾಖಲಿಸಾದ್ಮೇಲೆ ಕ್ಯಾಪ್ಚಾ ಎಲ್ಲ ಹಾಕಿರ್ತೀರಿ. ಆಮೇಲೆ ಏನು ಮಾಡಿ ವ್ಯಾಲಿಡೇಟ್ ಅಂಥೇಳಿ ಕೊಡಿ. ಈ ಕ್ಯಾಪ್ಚಾ ಏನು ಕೆಂಪು ಕಲರ್ನಲ್ಲಿದೆ ಅದು ಹೇಗಿದೆ ಅದೇ ರೀತಿಯಾಗಿ ದಾಖಲಿಸಿ ವ್ಯಾಲಿಡೇಟ್ ಅಂತ ಕೊಟ್ಟರೆ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ. ನ್ಯೂ ಪಾಸ್ವರ್ಡ್ ಏನಪ್ಪ ಅಂದರೆ ನಿಮ್ಮ ಇಲಾಖೆಯಿಂದ ಏನು ಪಾಸ್ವರ್ಡ್ ಹಾಕಬೇಕು ಅದನ್ನ ತಿಳಿದುಕೊಂಡು ಆ ರೀತಿಯಾಗಿ ಹಾಕಿ. ಯಾಕಂದರೆ ಪ್ರತಿಯೊಂದು ತಾಲೂಕಿನಲ್ಲಿ ಬೇರೆ ಬೇರೆ ಪಾಸ್ವರ್ಡನ್ನು ಹೇಳ್ತಿರ್ಬೋದು. ಹಾಗಾಗಿ ಆ ಇಲಾಖೆಯನ್ನು ಸಂಪರ್ಕಿಸಿಬಿಟ್ಟು ಯಾವ ರೀತಿಯಾಗಿ ಇಲಾಖೆಯಲ್ಲಿ PMMYಗೆ ಸಂಬಂಧಪಟ್ಟಂಥವ್ರನ್ನ ಕೇಳಿಬಿಟ್ಟು ಅಲ್ಲಿ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು, ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡನ್ನು ಕೇಳಿ ತಿಳ್ಕೊಂಬಿಟ್ಟು ಹಾಕಿ ಕೆಳಗಡೆ ಅಪ್ಡೇಟ್ ಪಾಸ್ವರ್ಡ್ ಅಂತ ಏನಿದೆ ಅದನ್ನ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಲಾಗಿನ್ ಪ್ರೊಸೆಸ್ ಬರುತ್ತೆ. ಅಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನನ್ನು ಮಾಡಿ. ಯೂಸರ್ ಐ ಡಿ ಹಾಕಿಬಿಟ್ಟು ಏನು ಪಾಸ್ವರ್ಡ್ ಇದೆ ಅದನ್ನು ಹಾಕಿಬಿಟ್ಟು ಲಾಗಿನನ್ನು ಮಾಡಿ.